ಸರ್ ಜಿಲ್ಲೆಯಲ್ಲಿ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದವರು. ಸೊ ಅವಾಗ ಹೆಂಗಿತ್ತು, ಹೀಗೆ ಹೇಗಿದೆ ಸರ್? ನೋಡ್ರಿ, ಸಿನ್ಸಿಯಾರಿಟಿ ಇದ್ರೆ, ಪ್ರಿನ್ಸಿಪಲ್ ಆಗಿ ಜನರ ಜೊತೆ ಇದ್ರೆ, ಯು ಕ್ಯಾನ್ ಬಿಲ್ಡ್ ಎನಿ ಪಾರ್ಟಿ. ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲದೆ ಇದ್ದಾಗ ಹಾಸನದಲ್ಲಿ 4 ಬಿಜೆಪಿ ಗೆಲ್ತೀವಿ ನಾವು. ಶಿವಪ್ಪನವರು, ನಾನು, ಹನುಮೇಗೌಡರು, ಪುಟ್ಟರಂಗನಾಥ್. ಯಡಿಯೂರಪ್ಪನವರು ಬಿಜೆಪಿಲಿ ಸೋಲ್ತಾರೆ. ಬದ್ಧತೆ, ಕಮಿಟ್ಮೆಂಟ್ ಜನರ ಜೊತೆ ಇರಬೇಕು ಅಂತಿದ್ರೆ ಪಾರ್ಟಿ ಇಸ್ ನೆಕ್ಸ್ಟ್. ಕಮಿಟ್ಮೆಂಟ್ ಟು ದ ಪೀಪಲ್ ಇರಬೇಕು. ನಾವು ಉದಾಹರಣೆ, ನಾನೇ ಸಾಕ್ಷಿ, ಎಲ್ಲಾ ಪಾರ್ಟಿನಲ್ಲೂ ಗೆಲ್ಸಿದೆ, ಅದೇ ಸಾಕ್ಷಿ. ಅದಕ್ಕಿಂತ ಅಲ್ಲ, ಅಲ್ಲಿ ಜಿಲ್ಲೆಯಲ್ಲಿ ಯಾಕೆ ದೇವೇಗೌಡರ ಕುಟುಂಬದ ವಿರುದ್ಧ ರಾಜಕಾರಣ ಮಾಡ್ಬೇಕು ಅನ್ನಿಸ್ತು? ಅಲ್ಲಿ ದೇವೇಗೌಡರು ಪ್ರಬಲವಾಗಿ ಬೆಳೆದಿದ್ರು. ಇದು ಅವ್ರ ಜೊತೆ ನಮ್ಗೆ ಸೇರಿಸ್ಕೊಳ್ಳಲ್ಲ. ಅವ್ರ ವಿರುದ್ಧ ಮಾಡಿದ್ರೆ ತಾನೇ ನಾವು ರಾಜಕೀಯದಲ್ಲಿ ಉಳಿಯೋದು. ರಾಜಕೀಯ ವಿರುದ್ಧ ನಾವು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಯಾವತ್ತೂ ಮಾತಾಡಿಲ್ಲ. ದೇವೇಗೌಡರಿಗಾಗ್ಲಿ, ಕುಮಾರಸ್ವಾಮಿ ಆಗಲಿ, ನಿಮ್ಮ ಪತ್ರಿಕೆಗಳಿಗೆಲ್ಲ ನೋಡಿದ್ರಿ, ಈವನ್ ಟಿಲ್ ಟುಡೇ ನಾನು ಪರ್ಸನಲ್ ಆಗಿ, ವೈಯಕ್ತಿಕವಾಗಿ ಯಾವ ರಾಜಕಾರಣಿಗೂ ಮಾತಾಡಂಗಿಲ್ಲ. ಆಮೇಲೆ ಮಾತಾಡೋ ಹಕ್ಕು ಯಾವ ರಾಜಕಾರಣಿಗಳಿಗೂ ಇಲ್ಲ. ವೈಯಕ್ತಿಕವಾಗಿ ಮಾತಾಡೋದು, ರಾಜಕೀಯವಾಗಿ ಮಾತಾಡ್ಬೋದು. ಅಧಿಕಾರದಲ್ಲಿದ್ದಾಗ ಅಭಿವೃದ್ಧಿಗೆ ನೀವು ಕುಂಠಿತ ಮಾಡಿದ್ದೀರಿ, ನೀವು ಆ ಅಧಿಕಾರವನ್ನ ನಿಮ್ಮ ಸ್ವಂತಕ್ಕೆ ಉಪಯೋಗಿಸ್ಕೊಂಡಿದ್ದೀರಿ, ಅದನ್ನ ಮಾತಾಡೋ ಹಕ್ಕಿದೆ. ನೀನು ವೈಯಕ್ತಿಕವಾಗಿ ನೀನು ಹಂಗೆ ಹಿಂಗೆ ಅಂತ ಮಾತಾಡೋದಿದೆಯಲ್ಲ, ದಟ್ ಇಸ್ ಎ ಚೀಪ್ ಪಾಲಿಟಿಕ್ಸ್. ಯಾರೇ ಆಗ್ಲಿ ಮಾತಾಡಬಾರ್ದು. ಅದರಿಂದ ನಾವು ದೊಡ್ಡವರಾಯ್ತೀವಿ ಅಂತ ಏನಾದ್ರು ಮಾತಾಡಿದ್ರೆ ಅವರಂತ ಸಣ್ಣವ್ರು ಯಾರು ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವೈಯಕ್ತಿಕವಾಗಿ ಮಾತಾಡಿದ್ರೆ, ನಾನು ಇಲ್ಲಿವರೆಗೂ ರಾಜಕೀಯದಲ್ಲಿ ಶತ್ರುಗಳು ಅವರೇ, ಮಿತ್ರರು ಅವರೇ. ಒಂದು ಸ್ಲೋಗನ್ ಎಲ್ಲರೂ ಹೇಳ್ತಾರೆ, ರಾಜಕೀಯದಲ್ಲಿ ಶತ್ರು ಇಲ್ಲ, ಮಿತ್ರರು ಇಲ್ಲ. ಯಾರು ಯಾವ ಪಾರ್ಟಿಗಾರ ಹೋಗ್ಬೇಕು. ಇವತ್ತು ಹಲವಾರು ಜನ ಚೀಫ್ ಮಿನಿಸ್ಟರ್ ಆಗವ್ರೆ. ಇಂದಿರಾ ಗಾಂಧಿ ಬಂದವರೆಲ್ಲ ಚೀಫ್ ಮಿನಿಸ್ಟರ್ ಆಗವ್ರೆ. ಇಂದಿರಾ ಗಾಂಧಿ ಜೊತೆಲೇ ಇದ್ದಾರೆ ಅಲ್ವಾ? ಇಲ್ಲಿದ್ದವ್ರು ಅಲ್ಲವ್ರೆ, ಅಲ್ಲಿದ್ದವ್ರು ಇಲ್ಲವ್ರೆ. ಬಟ್ ಕೊನೆಗೆ ಎಲ್ಲಿರ್ತೀವಿ? ಜನರ ಜೊತೆ ಇರ್ತೀವಿ. ಜನರಿಗೆ ಒಂಥರ ಅವ್ರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಇದ್ರೆ ಸಾಕು, ನಾವು ಅವ್ರಿಗೆ ಗೌರವ ಕೊಡ್ತೀವಿ.